ನಮ್ಮ ಮಂಗಳೂರಿನ ಫೇಮಸ್ ಸುರ್ನುಳ್ಳಿ ದೋಸೆ. ಈ ದೋಸೆನ ಕರ್ನಾಟಕದಲ್ಲಿ ಮೆಂತ್ಯ ದೋಸೆ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ದೋಸೆ ಜೊತೆಗೆ ಸ್ವಲ್ಪ ತುಪ್ಪ ಇದ್ದರೆ ಸಾಕು, ತಿನ್ನೋದಕ್ಕೆ ಬಹಳನೇ ರುಚಿಯಾಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ. ಈ ದೋಸೆ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ದೋಸೆ ಅಕ್ಕಿ ಅಥವಾ ಇಡ್ಲಿ ಅಕ್ಕಿನ ಬಳಸ್ಬೋದು. ಈಗ ಅಕ್ಕಿ ಅಳತೆ ಮಾಡ್ಕೊಂಡಿದ್ರಲ್ಲ, ಅದೇ ಕಪ್ಪಲ್ಲೇ ಅರ್ಧ ಕಪ್ ಗಟ್ಟಿ ಅವಲಕ್ಕಿ, 2 ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನ ಸೇರಿಸ್ಕೊಳ್ಳಿ. 1 ಕಪ್ ಅಕ್ಕಿಗೆ 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಕರೆಕ್ಟಾಗಿರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಮೆಂತ್ಯನ ಉಪಯೋಗಿಸ್ಬೇಡಿ, ದೋಸೆ ಚೆನ್ನಾಗಿ ಬರಲ್ಲ. ಈಗ ಇದೆಲ್ಲವನ್ನು ನೀಟಾಗಿ ತೊಳೆದು 4 ರಿಂದ 5 ಗಂಟೆ ನೆನೆಸಿಟ್ಕೊಳ್ಬೇಕು. ನೋಡಿ, 4-5 ಗಂಟೆಗೆ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ. ಈಗ ಇದನ್ನು ರುಬ್ಕೊಳ್ಳೋಣ. ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನೆನೆಸಿಟ್ಕೊಂಡಿರುವಂಥ ಈ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ಜನ ಈ ಮಿಕ್ಸರ್ ಜಾರ್ ನೋಡಿಬಿಟ್ಟು ಮಿಕ್ಸಿ ಲಿಂಕ್ ಕೇಳ್ತಾ ಇದ್ದೀರಾ. ಲಿಂಕ್ ನಾನು ಟ್ಯಾಗ್ ಮಾಡಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿಬಿಟ್ಟು ತೊಗೊಳ್ಬೋದು. ನೋಡಿ, ಈ ರೀತಿ ಅಕ್ಕಿನ ಸೇರಿಸ್ಕೊಂಡು ಅಕ್ಕಿ ನೆನೆಸಿಟ್ಟಿರುವಂಥ ನೀರಿರುತ್ತಲ್ವ, ಅದನ್ನೇ ಉಪಯೋಗಿಸ್ಕೊಳ್ತಾ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಆದಷ್ಟು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ. ಉಳಿದಿರುವಂಥ ಅಕ್ಕಿನೂ ಅದೇ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಅರ್ಧ ಕಪ್ ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳಿ. ಈಗ ಅರ್ಧ ಕಪ್ ಬೆಲ್ಲ, 3 ರಿಂದ 4 ಟೇಬಲ್ ಸ್ಪೂನ್ ಮೊಸರು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ರುಬ್ಬೋದಕ್ಕೆ ಬೇಕಾದಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ದೋಸೆ ಕಲರ್ ಚೆನ್ನಾಗಿರುತ್ತೆ ಅಂತ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದೆಲ್ಲವನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಈ ದೋಸೆ ಹಿಟ್ಟನ್ನು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಟ್ಟು ಅದೇ ಪಾತ್ರೆಗೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಓವರ್ನೈಟ್ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಈಗ ಈ ದೋಸೆ ಜೊತೆಗೆ ತುಂಬಾ ಟೇಸ್ಟಿಯಾಗಿರುವಂಥ ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ 1 ಕಪ್ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರುವಂಥ ತೆಂಗಿನಕಾಯಿನ ಸೇರಿಸ್ಕೊಂಡು ಅದೇ ಕಪ್ಪಲ್ಲೇ 1/4 ಕಪ್ ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜನ ಸೇರಿಸ್ಕೊಳ್ಳಿ. ಈಗ ಸ್ವಲ್ಪ ಕರಿಬೇವಿನ ಎಲೆ, 2 ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಸೇರಿಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಒಂಚೂರು ನೀರು ಸೇರಿಸಿ ರುಬ್ಕೊಳ್ಳಿ. ಲೈಟಾಗಿ ತರ್ತರಿಯಾಗಿ ರುಬ್ಕೊಳ್ಬೇಕು, ನುಣ್ಣಗೆ ರುಬ್ಕೊಳ್ಬಾರ್ದು. ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡು ಒಂದು ಬಟ್ಲಿಗೆ ಸೇರಿಸ್ಬಿಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಉದ್ದಿನಬೇಳೆ, ಇಂಗು ಪೌಡರ್, ಕರಿಬೇವಿನ ಎಲೆ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಚಟ್ನಿಗೆ ಸೇರಿಸ್ಕೊಳ್ಳಿ. ಅಷ್ಟೇ, ಈಗ ಕಾಯಿ ಚಟ್ನಿ ರೆಡಿಯಾಗಿದೆ. ಈ ದೋಸೆ ಜೊತೆಗಂತೂ ಸಖತ್ತಾಗಿರುತ್ತೆ, ಇಡ್ಲಿ ಜೊತೆಗೂ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈಗ ನೋಡಿ, ದೋಸೆ ಹಿಟ್ಟು ನಾನು ರಾತ್ರಿ ಫರ್ಮೆಂಟ್ ಆಗೋದಕ್ಕೆ ಇಟ್ಟಿದ್ದೆ. ಬೆಳಗ್ಗೆ ಅಷ್ಟರಲ್ಲಿ ಇದು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಇದಕ್ಕೆ ಮತ್ತೆ ಸೋಡಾ ಸೇರಿಸೋದು ಬೇಡ, ಇಷ್ಟು ಫರ್ಮೆಂಟ್ ಆದ್ರೇ ಸಾಕು. ಈಗ ನೋಡಿ, ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಒಂಚೂರು ಗಟ್ಟಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಒಂಚೂರು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾರ್ಮಲಾಗಿ ದೋಸೆ ಹಿಟ್ಟು ಮಾಡ್ಕೊಳ್ತೀರಾ ಅಲ್ವಾ, ಅದಕ್ಕಿಂತ ಒಂಚೂರು ಗಟ್ಟಿಯಾಗಿರಬೇಕು. ಈಗ ದೋಸೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿ ತವಾ ಬಿಸಿ ಮಾಡಿಕೊಂಡು 1 ಸೌಟಷ್ಟು ದೋಸೆ ಹಿಟ್ಟನ್ನು ಈ ರೀತಿ ಮೇಲೆಯಿಂದ ಹಾಕಬೇಕು. ಈ ದೋಸೆನ ಜಾಸ್ತಿ ಸ್ಪ್ರೆಡ್ ಮಾಡಬಾರ್ದು. ಈ ಸೆಟ್ ದೋಸೆ ಮಾಡ್ಕೊಳ್ತೀರಲ್ವ, ಆ ರೀತಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬಬಲ್ಸ್ ಎಲ್ಲ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು. ನೋಡಿ, ಒಂದು 2 ನಿಮಿಷಗಳ ನಂತರ ಇದರ ಮೇಲ್ಗಡೆ ಒಂಚೂರು ತುಪ್ಪ ಹಾಕ್ಕೊಂಡು ತಗೊಳ್ಳಿ. ದೋಸೆ ಅಂತೂ ಸಖತ್ತಾಗಿ ಬರುತ್ತೆ. ಈ ದೋಸೆನ ಒಂದು ಕಡೆ ಬೇಯಿಸಿ ತಗೊಂಡ್ರೆ ಸಾಕು. ನಾವಿದರಲ್ಲಿ ಬೆಲ್ಲ, ತೆಂಗಿನಕಾಯಿ ಎಲ್ಲ ಸೇರಿಸ್ಕೊಂಡಿರೋದ್ರಿಂದ ದೋಸೆ ತಿನ್ನೋದಕ್ಕೆ ಬಹಳನೇ ರುಚಿಯಾಗಿರುತ್ತೆ. ಬೆಲ್ಲ ಸೇರಿಸ್ಕೊಂಡಿದ್ದೀವಿ, ದೋಸೆ ಹೇಗಿರುತ್ತೋ ಅಂದ್ಕೊಳ್ಬೇಡಿ. ಈ ಮೆಂತ್ಯ ಕಹಿ ಇರುತ್ತಲ್ವ, ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಬೆಲ್ಲ ಸೇರಿಸ್ಕೊಳ್ಳೋದು. ರುಚಿಯಲ್ಲಿ ಸಖತ್ತಾಗಿರುತ್ತೆ ಸ್ನೇಹಿತರೆ. ಸೊ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಅದರಲ್ಲೂ ಈ ಚಟ್ನಿ ಜೊತೆಗೆ ರುಚಿಯಾಗಿರುತ್ತೆ. ಚಟ್ನಿ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಡಿ, ಚೆನ್ನಾಗಿರುತ್ತೆ. ಸೊ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ಮತ್ತೊಂದು ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.